ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಗೌಡ. ಇವತ್ತು ರಾಯರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ತಂದಿದ್ದೀನಿ ನಿಮ್ಮ ಹತ್ರ. ಅದೇನಪ್ಪ ಅಂದರೆ ಮುಡುಪು ಕಟ್ಟೋದು. ಅದು ಹೇಗೆ ಕಟ್ಟೋದು, ಹೇಗೆ ಮಾಡೋದು ಅಂತ ವಿಡಿಯೋ ಫುಲ್ಲು ವಾಚ್ ಮಾಡಿ. ನನ್ನ ವಿಡಿಯೋ ಎಂಡಿಂಗಲ್ಲಿ ನಿಮ್ಗೊಂದು ಮುಖ್ಯವಾದ ವಿಷಯನ ತಲುಪಿಸ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ, ಸಕಲ ಸಂಕಲ್ಪ ಐಶ್ವರ್ಯ ಆರೋಗ್ಯ ಕೊಟ್ಟು ಎಲ್ಲರೂ ಚೆನ್ನಾಗಾಗೋ ಥರ ಮಾಡಲಿ. ರಾಯರು ನಂಬಿದವ್ರಿಗೆ ಯಾವತ್ತೂ ಕೆಟ್ಟದಾಗಿಲ್ಲ, ಕೆಟ್ಟದಾಗೋದಕ್ಕೂ ರಾಯರು ಬಿಡೋದಿಲ್ಲ. ಆ್ಯಂಡ್ ಇವತ್ತಿನ ವಿಷಯ ಏನಂದರೆ ಮುಡುಪು ಕಟ್ಟೋದು. ರಾಯರಿಗೆ ಮುಡುಪು ಕಟ್ಟೋದ್ರಿಂದ ನಿಮ್ಮ ಕಷ್ಟ ಅಂದರೆ ಹಲವಾರು ಕಷ್ಟ ಇರುತ್ತೆ. ಕಷ್ಟ ಅಂದರೆ ಒಂದೇ ರೀತಿ ಕಷ್ಟ ಅಲ್ಲ. ಒಬ್ರೊಬ್ರಿಗೆ ಜಾಬ್ ಸಿಗೋದು, ಒಬ್ರೊಬ್ರಿಗೆ ಮನೆ ಕಟ್ಟೋದು, ಒಬ್ರೊಬ್ರಿಗೆ ಮದುವೆ, ಮತ್ತೊಂದು ತುಂಬ ಅಂದರೆ ತುಂಬ ಇರುತ್ತೆ. ಅದರಲ್ಲಿ ನೀವು ರಾಯರನ ಹತ್ರ ಬೇಡ್ಕೋಬೇಕು. ನೀವು ರಾಯರೇ, ನನಗೆ ಈ ರೀತಿ ಕಷ್ಟ ಇದೆ, ನನ್ನ ಕೈಲಿ ಆಯ್ತಾ ಇಲ್ಲ, ಇಂಥ ಕಷ್ಟ ನಾನು ಸುಧಾರಿಸೋದಕ್ಕೆ ನಾನು ನಿಮಗೊಂದು ಹರಕೆ ಮಾಡ್ಕೋತಾ ಇದ್ದೀನಿ ಅಂದ್ಬಿಟ್ಟು ಒಂದು ಅರಿಶಿನ ಬಟ್ಟೆಯಲ್ಲಿ ರಾಯರ ಹತ್ರ ಫೋಟೋ ಹತ್ರ ಒಂದು ಚಿಕ್ಕ ಪ್ಲೇಟ್ನಿಟ್ಟು ರಾಯರಿಗೆ ಬೇಡ್ಕೋಬೇಕು. ನೀವು ರಾಯರೇ, ನನಗಿಂಥ ಕಷ್ಟ ಇದೆ ಅಂತ ಬೇಡ್ಕೊಂಡಾದ್ಮೇಲೆ ಆ ಪ್ಲೇಟ್ ಹತ್ರ ನೀವು ಅರಿಶಿನ ಬಟ್ಟೆ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ 5 ರೂಪಾಯಿದು 2 ಕಾಯಿನು, 1 ರೂಪಾಯಿದು 1 ಕಾಯಿನ್ನ ನೀವು ಗುರುವಾರದಿಂದಲೇ ಸ್ಟಾರ್ಟ್ ಮಾಡ್ಕೋಬೇಕು. ಗುರುವಾರ ಸ್ಟಾರ್ಟ್ ಮಾಡಿಕೊಂಡ್ರೆ ನೆಕ್ಸ್ಟು ಶನಿವಾರಕ್ಕೆ ನಿಮಗೆ ಮುಗಿಯುತ್ತೆ. 9 ದಿನ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೋಬೇಕು ಇದನ್ನು. ಆ್ಯಂಡ್ ನೀವು ಹೆಂಗೆ ಅಂದರೆ 5 ರೂಪಾಯಿದು 2 ಕಾಯಿನು, 1 ರೂಪಾಯಿದು 1 ಕಾಯಿನು 9 ದಿನ ನೀವು ಪ್ರತಿದಿನವೂ ಕಟ್ಟಬೇಕಾಗುತ್ತೆ. 9 ಹರಕೆ ಆಗಬೇಕದು. ಅದನ್ನು ಗಂಟು ಕಟ್ಟಾದಮೇಲೆ ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆನೇ ಪೂಜೆ ಮಾಡಬೇಕು ರಾಯರಿಗೆ. ಒಳ್ಳೆ ಮನಸ್ಸಿಂದ, ಒಳ್ಳೆ ಶುದ್ಧೀಕರವಾಗಿ ನೀವು ಬೆಳಗ್ಗೆನೇ ರಾಯರಿಗೆ ನನ್ನ ಕಷ್ಟ ಹಿಂಗಿದೆ ರಾಯರೇ ಅಂದ್ಬಿಟ್ಟು ದೇವರಿಗೆ ಒಂದು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ, ಗಂಧ ಇಟ್ಟು, ಒಂದು ಹೂವು ಇಟ್ಟು, ರಾಯರಿಗೆ ಹಾಲಿಕ್ಕಿ, ನೀವು 1-2 ತುಪ್ಪದ ದೀಪ ಹಚ್ಚಿ, ನನ್ನ ಕಷ್ಟ ಎಲ್ಲ ಕರ್ಗೋಗೋ ಆ ಥರ ಮಾಡಿ ರಾಯರೇ, ನೀವು ನನಗೆ ಒಳ್ಳೆ ಸ್ಥಾನಮಾನ ಕೊಡಿ ಸಮಾಜದಲ್ಲಿ, ನಂಗೆ ಒಳ್ಳೇದು ಮಾಡಿ, ನನ್ನ ಕುಟುಂಬಕ್ಕೆ ಒಳ್ಳೇದು ಮಾಡಿ, ಪ್ರತಿಯೊಂದು ಕೆಲಸದಲ್ಲೂ ಯಶಸ್ವಿ ಸಿಗೋ ಥರ ಮಾಡಿ ಅಂತ ನೀವು ಹರಕೆ ಕಟ್ಟಿ, ಬೆಳಗ್ಗೆ ನೀವು ಹರಕೆ ಕಟ್ಟಾದಮೇಲೆ ಮತ್ತು ಸಂಜೆ ನೀವು ಮುಖ ಕೈಕಾಲು ತೊಳ್ಕೊಂಡು ಮಲ್ಕೊಳ್ಳೋ ಅಂಥ ಟೈಮಲ್ಲಿ ರಾಯರ ಹತ್ರ ಹೋಗಿ ಫೋಟೋ ಹತ್ರ ಕೈ ಮುಗ್ದು ಆ ಹರಕೆನ ಏನಿದೆ ಮಾಡಿರ್ತೀರಲ್ಲ, ಕಟ್ಟಿರ್ತೀರಲ್ಲ, ಅದನ್ನು ನೀವಿಸ್ಬೇಕು. ನೀವು ದೇವರಿಗೆ ನೀವಿಸಿ ಅಲ್ಲೇ ಇಡಬೇಕು. ಅಲ್ಲೇ ಇಟ್ಟಾದಮೇಲೆ ದಿನ ಇದೇ ರೀತಿ ನೀವು 9 ದಿನ ನೀವು ಈ ರೀತಿ ಹರಕೆ ಕಟ್ಟಿರೋದ್ರಿಂದ ಅದೇನಾಗುತ್ತೆ, ರಾಯರಿಗೆ ಹೋಗಿ ತಲುಪುತ್ತೆ. ಹೆಂಗೆ ತಲುಪುತ್ತೆ ಅಂದರೆ, ನೀವು ಒಂದು ದಿನ ಕಟ್ಟಿರೋ ಹರಕೆ ರಾಯರು ನೋಡ್ತಾರಂತೆ, ಯಾರ್ಯಾರು ಏನೇನು ಮಾಡ್ತಾಯಿದ್ದೀರಿ ಅಂತ. ಅಂದರೆ ರಾಯರು ಯಾವ ಥರ ಅಂದರೆ ಎಲ್ಲ ದೇವ್ರ ಥರ ಅಲ್ಲ ರಾಯರು. ಅಂದರೆ ಅವರು ಗುರುಬಲ ಇದ್ದರೆ ಆ ಮನುಷ್ಯ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅವನಿಗೆ ಒಳ್ಳೆ ಪ್ರಶಸ್ತಿನೇ ಸಿಗುತ್ತೆ, ಒಂದು ಒಳ್ಳೆ ಉತ್ತಮ ಸ್ಥಾನನೇ ಕೊಡ್ತಾರೆ ಗುರು. ಅವ್ರು ನಮ್ಮದವ್ರು ಇವತ್ತಿನವರೆಗೂ ಎಲ್ಲೆಲ್ಲೋ ಯಾವ್ಯಾವ ಸ್ಥಾನಕ್ಕೆ ಹೋಗಿದ್ದಾರೆ. ರಾಯರನ್ನ ನಂಬಿ ಕೆಟ್ಟವರೇ ಇಲ್ಲ ಅಂತ ತುಂಬ ಜನ, ನಾನು ಅಷ್ಟೇ, ಒಂದು 100ರಲ್ಲಿ ಒಂದು 80 ಜನ ನನಗೆ ಹೇಳಿದ್ದಾರೆ ರಾಯರಿದ್ದಾರೆ, ರಾಯರು ನನ್ನ ಕೆಲಸ ಮಾಡ್ಕೊಂಡು ಕೊಟ್ಟಿದ್ದಾರೆ, ನಾನು ಇದೊಂದು ಹರಕೆ ನಾನು ಮಾಡಿದ್ದೀನಿ, ಅದರಿಂದ ನಂಗೆ ತುಂಬಾ ಉಪಯೋಗ ಆಯಿತು ಅಂತ ಸಹ ಹೇಳಿದ್ದಾರೆ. ಗೈಸ್ ನೋಡಿ, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ರಾಯರ ಆಶೀರ್ವಾದ ಎಲ್ಲರಿಗೂ ಇರಲಿ ನನ್ನ ಕಡೆಯಿಂದ. ಆ್ಯಂಡ್ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನಷ್ಟು ಮತ್ತಷ್ಟು ನಾನು ರಾಯರ ಬಗ್ಗೆ ನಾನು ವಿಡಿಯೋ ಮಾಡಾಕ್ತೀನಿ. ಆ್ಯಂಡ್ ಯಾವ್ಯಾವ ಥರ ರಾಯರಿಗೆ ಊಟ ಇಷ್ಟ, ನೈವೇದ್ಯ ಇಷ್ಟ, ಯಾವ ಹೂವು ಇಷ್ಟ, ರಾಯರಿಗೆ ಯಾವತ್ತು ನೀವು ಉಪವಾಸ ಮಾಡಬೇಕು ಅನ್ನೋದೆಲ್ಲ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಮೂಲಕ ನಾನು ನಿಮಗೆ ತಲುಪಿಸ್ತೀನಿ. ಆ್ಯಂಡ್ ಈ ರೀತಿ ಹರಕೆ ಎಲ್ಲ ಕಟ್ಟಿದ್ಮೇಲೆ ಆ ದುಡ್ಡನ್ನ ಏನು ಮಾಡಬೇಕು ಅಂತ ನೀವು ಕೇಳಿದ್ರೆ, ಅದನ್ನು ರಾಯರು ಮಠ ಇರುತ್ತಲ್ಲ ನಿಮ್ಮ ಸುತ್ತಮುತ್ತ, ಆ ಮಠಕ್ಕೆ ಹೋಗಿ ಆ ಹಣನ ಯಾರಾದರೂ ಕೈಲಾದ ಅಂಥವ್ರು, ಭಿಕ್ಷುಕರ ಥರ ಇರೋರಂಥವ್ರು ಆಗಿರ್ಬೋದು, ಕೈಲಾಗದೇ ಇಲ್ದಿರೋರು, ಅಂಗವಿಕಲಗಳು, ಅವರು ಬೇರೆ ಇರ್ತಾರಲ್ಲ ಯಾರಾದರೂ ಆ ಥರದವ್ರಿಗೆ ನೀವು ಆ ಹಣನ ಹರಕೆನ ದೇವಸ್ಥಾನಕ್ಕೆ ಹೋಗಿ ಆ ನಂತರ ಬಂದು ಈಚೆಗಡೆ ನೀವು ಆ ಹಣನ ಬಿಚ್ಚಬೇಕು. ಬಿಚ್ಚಿ ಆ ನಂತರ ಆ ದುಡ್ಡನ್ನು ನೀವು ಯಾರಿಗಾದ್ರೂ ಕೊಡ್ಬೋದು. ಒಬ್ರಿಗೆ ಕೊಡ್ಬೋದಾ ಅಂತ ಕೇಳಿದ್ರೆ ಹೌದು, ನಿಮ್ಗೆ ಹಲ್ವಾರು ಜನ ಸಿಗಲಿಲ್ಲ ಅಂದರೆ ಒಬ್ರಿಗೆ ಕೊಡ್ಬೋದು. ಎಷ್ಟೊಂದು ಜನ ಸಿಕ್ಕಿದ್ರೆ ಎಲ್ಲರಿಗೂ ಹಂಚ್ಬೋದು. ನೀವು ಅದನ್ನು ರಾಯರು ನೋಡ್ತಾರೆ, ನಿಮಗೆ ನೋಡಿ ನಿಮಗೆ ಒಂದು ಆಶೀರ್ವಾದ ನಿಮ್ಗೆ ಸಿಕ್ತು ಅಂತ. ಆ್ಯಂಡ್ ತುಳಸಿ ಗಿಡನ ದೇವರಿಗೆ ಅರ್ಪಿಸಿ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ ನೀವು ಬಂದರೆ ನಿಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬ ಒಳ್ಳೆ ಸುದ್ದಿಗಳನ್ನ ಕೇಳ್ತೀರಾ.
ಆ್ಯಂಡ್ ಇದು ನಿಜ ಗೈಸ್. ನಾನು ಯಾವುದೋ ಒಂದು ವಿಷಯದಲ್ಲಿ ನಾನು ರಾಯರನ್ನ ನಂಬಿ ಅವತ್ತೇ ನಾನು ಫಸ್ಟ್ ಟೈಮ್ ರಾಯರನ್ನ ನಂಬಿದ್ದು. ಅವತ್ತಿಂದ ಇವತ್ತಿನವರೆಗೂ ನನಗೇನೋ ಒಂದು ನಂಬಿಕೆ ರಾಯರು ಕಾಪಾಡೇ ಕಾಪಾಡ್ತಾರೆ ನಮ್ಮನ್ನು. ನಮ್ಮ ಕಡೆ ಇದ್ದಾರೆ, ನೋಡ್ತಾರೆ ಅಂತ. ನಮ್ಮ ಸಮಯ ಕೆಟ್ಟಾಗಿದ್ದಾಗ ದೇವ್ರನ್ನ ಬೈಕೊಳಕ್ಕೆ ಹೋಗ್ಬಾರ್ದು. ಆ್ಯಂಡ್ ದೇವರಲ್ಲಿ ಒಂದು ನಂಬಿಕೆ ಇಟ್ಟು ನಾವು ಈ ರೀತಿ ಎಲ್ಲ ಒಂದಿನ ಮಾಡಿದ ಮೇಲೆ ನಮ್ಗೆ ದೇವ್ರು ಯಾವತ್ತೋ ಒಂದಿನ ಯಾವುದೋ ಒಂದು ರೂಪದಲ್ಲಿ ಬಂದು ಕಾಪಾಡೇ ಕಾಪಾಡ್ತಾನೆ. ಆ್ಯಂಡ್ ನಮ್ಗೆ ನಂಬಿಕೆ ಇರಬೇಕು ಮೊದಲು. ಯಾವುದೇ ಥರ ಆದರೂ ನಂಬಿಕೆ ಇದ್ದರೆ ಮನುಷ್ಯ ಎಲ್ಗಾನ ಹೋಗ್ಬಿಟ್ಟು ಏನಾದರೂ ಸಾಧನೆ ಮಾಡ್ತಾನೆ. ನಂಬಿಕೆನೇ ಇಲ್ಲಮೇಲೆ ಯಾವುದೇ ಥರ ಏನೂ ಆಗೋಲ್ಲ. ಆ್ಯಂಡ್ ಇದನ್ನು ದಿನ ನೀವು ಮಾಡಿ 9 ದಿನ ಆದಮೇಲೆ ಈ ಗುರುವಾರ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಶನಿವಾರಕ್ಕೆ ಎಂಡ್ ಮಾಡಿ ರಾಯರ ಮಠಕ್ಕೆ ಹೋಗಿ ಆ ಹಣನ ಯಾರಿಗಾನ ಕೊಡಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಎಲ್ಲರೂ ಕಮೆಂಟ್ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.